Hi, hello, welcome you all. Welcome to ninth standard social class. Dear students, this academic year 2020-21 started because of Corona. We lost 2 months without classes, so we have only 120 days remaining. 120 ದಿನಗಳು ಮಾತ್ರ ಇದೆ. But syllabus is more. Because of the reason, the education department, the committee reduced some contents. ಎಜುಕೇಷನ್ ಡಿಪಾರ್ಟ್ಮೆಂಟು ಕೆಲವೊಂದು ಕಮಿಟಿಯನ್ನು ಮಾಡಿ ಒಂದಷ್ಟು ವಿಷಯಗಳನ್ನು ಕಡಿಮೆ ಮಾಡುವಂಥ ಕೆಲಸವನ್ನು ಮಾಡಿದೆ. ದ ಡ್ರಾಪ್ ಸಮ್ ಚಾಪ್ಟರ್, ಕೆಲವು ಚಾಪ್ಟರ್ಗಳನ್ನು ಕಂಪ್ಲೀಟಾಗಿ ಡ್ರಾಪ್ ಮಾಡಿದೆ. ಕೆಲವು ಚಾಪ್ಟರ್ಗಳಲ್ಲಿ ಕೆಲವು ಕಂಟೆಂಟ್ಸನ್ನು ಮಾತ್ರ ಡ್ರಾಪ್ ಮಾಡಿದೆ. ಸೊ 120 ಡೇಸಿಗೆ ಆಗುವಷ್ಟು ಮಾತ್ರನೇ ಕಂಟೆಂಟನ್ನು ಉಳಿದನ್ನು ಡ್ರಾಪ್ ಮಾಡಿದ್ದಾರೆ. ಸೊ ಹಿಯರ್ ಇನ್ ದಿಸ್ ವಿಡಿಯೋ ಐ ಗಿವ್ ಇನ್ಫಾರ್ಮೇಷನ್ ಅಬೌಟ್ ದಟ್ ವಿಚ್ ಆರ್ ದಿ ಕಂಟೆಂಟ್ಸ್ ದೇ ಡ್ರಾಪ್. ಸೊ ಕೀಪ್ ವಾಚ್ ವಿತ್ ಟೆಕ್ಸ್ಟ್ ಬುಕ್ಕನ್ನು ಇಟ್ಕೊಂಡು ನೀವು ಈ ವಿಡಿಯೋದನ್ನು ನೋಡಿದ್ರೆ ಯಾವ ಚಾಪ್ಟರ್ಲಿ ಯಾವ ಕಂಟೆಂಟನ್ನು ಬಿಟ್ಟಿದ್ದಾರೆ. ಸೊ ಯು ಮಾರ್ಕ್ ದಟ್, ಆ ಕಂಟೆಂಟನ್ನು ಮಾರ್ಕ್ ಮಾಡ್ಕೊಳ್ಳಿ, ಅದನ್ನು ನೀವು ಸ್ಟಡಿ ಮಾಡೋದು ಬೇಡ. ಸೊ ಅದನ್ನು ಬಿಟ್ಟು ಉಳಿದಿರ್ತಕ್ಕಂಥ ಕಂಟೆಂಟ್ಸನ್ನು ಮಾತ್ರನೇ ನೀವು ಸ್ಟಡಿ ಮಾಡೋದಾಗುತ್ತೆ. ಲೆಟ್ಸ್ ನೋ ಅಬೌಟ್ ದಿಸ್ ಸೋಷಿಯಲ್ ಸೈನ್ಸ್ 9th ಸ್ಟ್ಯಾಂಡರ್ಡ್. ವಾಟ್ ಆರ್ ದಿ ಕಂಟೆಂಟ್ಸ್ ದೇ ಡ್ರಾ? ಇನ್ ಹಿಸ್ಟ್ರಿ ದ ಫಸ್ಟ್ ಚಾಪ್ಟರ್ that ಕ್ರಿಶ್ಚಿಯಾನಿಟಿ ಆ್ಯಂಡ್ ಇಸ್ಲಾಂ. ಸೊ ಇಲ್ಲಿ ಈ ಕಡೆ ಕಂಟೆಂಟ್ಸ್ ಏನೇನಿದೆ ಅಂತಿದೆ, ಇಲ್ಲಿ ಯಾವ ಕಂಟೆಂಟ್ಸನ್ನು ಡ್ರಾಪ್ ಮಾಡಿದ್ದಾರೆ ಅಂತ ಇದೆ. ಸೊ ಇನ್ ಹಿಸ್ಟ್ರಿ ಫಸ್ಟ್ ಚಾಪ್ಟರ್ ಕ್ರಿಶ್ಚಿಯಾನಿಟಿ ಆ್ಯಂಡ್ ಇಸ್ಲಾಂ ಅಲ್ಲಿ, ಸೊ ದೇ ಡ್ರಾಪ್ ದ ಟೀಚಿಂಗ್ಸ್ ಆಫ್ ಇಸ್ಲಾಂ, ರಿಚುವಲ್ಸ್ ಆಫ್ ಇಸ್ಲಾಂ, ಎಕ್ಸ್ಪ್ಯಾನ್ಷನ್ಸ್ ಆಫ್ ಇಸ್ಲಾಂ, ಕಾಂಟ್ರಿಬ್ಯೂಷನ್ಸ್ ಆಫ್ ಇಸ್ಲಾಂ ಆ್ಯಂಡ್ ಸೆಕ್ಸ್ ಇನ್ ಇಸ್ಲಾಂ. ಈ ಕಂಟೆಂಟ್ಸನ್ನು ಡ್ರಾಪ್ ಮಾಡಲಾಗಿದೆ. ಇದನ್ನು ಬಿಟ್ಟು ಉಳಿದಿರ್ತಕ್ಕಂಥ ಕಂಟೆಂಟ್ಸನ್ನು ನೀವು ಸ್ಟಡಿ ಮಾಡಿ. ಆ್ಯಂಡ್ ಸೆಕೆಂಡ್ ಚಾಪ್ಟರ್ ಮಿಡಿವಲ್ ಇಂಡಿಯಾ ಆ್ಯಂಡ್ ಪೊಲಿಟಿಕಲ್ ಟ್ರಾನ್ಸಿಷನ್. ಸೊ ಸೆಕೆಂಡ್ ಚಾಪ್ಟರ್ನಲ್ಲಿ ಯಾವ ಕಂಟೆಂಟ್ಸ್ನ ಡ್ರಾಪ್ ಮಾಡಿದ್ದಾರೆ ಅಂತಂದರೆ, ದ ಕಾಂಟ್ರಿಬ್ಯೂಷನ್ಸ್ ಆಫ್ ದೆಹಲಿ ಸುಲ್ತಾನ್ ಆ್ಯಂಡ್ ದ ಕಾಂಟ್ರಿಬ್ಯೂಷನ್ಸ್ ಆಫ್ ರಜಪೂತ್ ಆ್ಯಂಡ್ ದಿ ಅರೈವಲ್ ಆಫ್ ಟರ್ಕ್ಸ್. ಈ ಕಂಟೆಂಟ್ಸನ್ನು ಡ್ರಾಪ್ ಮಾಡಿ. ಸೊ ಯು ಪ್ಲೀಸ್ ಡ್ರಾಪ್ ದೀಸ್ ಕಂಟೆಂಟ್ಸ್. ಈ ಕಂಟೆಂಟ್ಸನ್ನು ಡ್ರಾಪ್ ಮಾಡಿ ಉಳಿದಂಥ ಕಂಟೆಂಟ್ಸನ್ನು ನೀವು ಸ್ಟಡಿ ಮಾಡಿ. ನೆಕ್ಸ್ಟ್ ಚಾಪ್ಟರ್, ಥರ್ಡ್ ಚಾಪ್ಟರ್, ರಿಲಿಜಿಯಸ್ ಪ್ರಮೋಟರ್ಸ್ ಆ್ಯಂಡ್ ಸೋಷಿಯಲ್ ರಿಫಾರ್ಮರ್ಸ್. ಸೊ ಈ ಚಾಪ್ಟರಲ್ಲಿ ಯಾವುದೇ ಕಂಟೆಂಟ್ಸನ್ನು ಡ್ರಾಪ್ ಮಾಡಿಲ್ಲ. ಸೊ ಸ್ಟಡಿ ಕಂಪ್ಲೀಟ್ಲಿ ದಿಸ್ ಚಾಪ್ಟರ್. ಅಂಡ್ ನೆಕ್ಸ್ಟ್ ಚಾಪ್ಟರ್, ಫೋರ್ತ್ ಚಾಪ್ಟರ್, ವಿಜಯನಗರ ಅಂಡ್ ಬಹಮನಿ ಕಿಂಗ್ಡಮ್. ದಿಸ್ ಚಾಪ್ಟರ್ ದೇ ಡ್ರಾಪ್ ಅಚೀವ್ಮೆಂಟ್ಸ್ ಅಂಡ್ ಕಾಂಟ್ರಿಬ್ಯೂಷನ್ಸ್ ಆಫ್ ಶ್ರೀ ಕೃಷ್ಣ ದೇವರಾಯ ಅಂಡ್ ದ ಕಲ್ಚರಲ್ ಅಚೀವ್ಮೆಂಟ್ಸ್ ಆಫ್ ಬಹಮನಿ ಕಿಂಗ್ಡಮ್ ಅಂಡ್ ದ ಕಾಂಟ್ರಿಬ್ಯೂಷನ್ಸ್ ಆಫ್ ವಿಜಯನಗರ ಎಂಪೈರ್ ಟು ಕಲ್ಚರ್. ಸೊ ಈ ಕಂಟೆಂಟ್ಸನ್ನು, ಇಷ್ಟು ಕಂಟೆಂಟ್ಸನ್ನು ಡ್ರಾಪ್ ಮಾಡಿದ್ದಾರೆ. In history, fifth chapter, the Mughals and the Marathas. So each chapter nalli, so they draw the rise of Maratha kingdom, Shivaji and Shivaji's administration, and the successor of Shivaji, the Peshwa. So it means a completely Maratha dynasty was dropped. Okay, remaining so will be studied. Next to sixth chapter, Bhakti Panth. So in Bhakti Panth, so they drop the content, the main features of Bhakti Panth and the effects of Bhakti Panth. ಇಷ್ಟು ಕಂಟೆಂಟನ್ನು ಡ್ರಾಪ್ ಮಾಡಿದ್ದಾರೆ. ಸೊ ಇದನ್ನು ಬಿಟ್ಟು ಉಳಿದ ಚಾಪ್ಟರ್ಸ್, ಉಳಿದ ಕಂಟೆಂಟ್ಸನ್ನು ನೀವು ಸ್ಟಡಿ ಮಾಡಿ. ಅಂಡ್ ಸೆವೆಂತ್ ಚಾಪ್ಟರ್, ದಟ್ ಈಸ್ ಯುರೋಪ್ ಇನ್ ದ ಮಿಡಲ್ ಏಜ್. ಯುರೋಪ್ ಇನ್ ದ ಮಿಡಲ್ ಏಜ್. ಸೊ ಈ ಚಾಪ್ಟರ್ನಲ್ಲಿ ಯಾವ ಕಂಟೆಂಟನ್ನು ಡ್ರಾಪ್ ಮಾಡಿದ್ದಾರೆ ಅಂತಂದರೆ, ದ ಎಫೆಕ್ಟ್ಸ್ ಆಫ್ ಫ್ಯೂಡಲಿಸಮ್ and decline of feudalism. Effects of feudalism and decline of feudalism. So this content was dropped. Next, 8th chapter is history, that is modern Europe. In modern Europe chapter, they reduce the reason for religious reformation and effects and industrial revolution and its effects. So ಈ ಒಂದು ಕಂಟೆಂಟ್ಸ್ ಅನ್ನು ಡ್ರಾಪ್ ಮಾಡಿದ್ದಾರೆ. Reasons of religious reformation and its effect and industrial revolution and its effect. Next, 9th chapter in history, that is revolution and unification of nations. So ಈ ಚಾಪ್ಟರ್ ನಲ್ಲಿ ತೆಗೆದುಹಾಕಿರ್ತಕ್ಕಂಥ ಕಂಟೆಂಟ್ಸ್ ಅಥವಾ ರಿಡ್ಯೂಸ್ ಮಾಡಿರ್ತಕ್ಕಂಥದ್ದು ಅಂದರೆ ಅಮೆರಿಕನ್ ವಾರ್ ಆಫ್ ಇಂಡಿಪೆಂಡೆನ್ಸ್, ಫ್ರೆಂಚ್ ರೆವಲ್ಯೂಷನ್ ಅಂಡ್ ಯೂನಿಫಿಕೇಶನ್ ಮೂವ್ಮೆಂಟ್ಸ್, ದ ಯೂನಿಫಿಕೇಶನ್ ಆಫ್ ಜರ್ಮನ್. ಸೊ ಇಷ್ಟು ಕಂಟೆಂಟ್ಸ್ ಮೇಲೆ ಬಿಡಲಾಗಿದೆ. ಸೊ ಉಳಿದದನ್ನು ನೀವು ಸ್ಟಡಿ ಮಾಡಬೇಕಾಗುತ್ತೆ. ಇದು ಹಿಸ್ಟ್ರಿನಲ್ಲಿ ಬರ್ತಕ್ಕಂಥ ಕಂಟೆಂಟ್ಸ್.
ನೆಕ್ಸ್ಟ್ ಪೊಲಿಟಿಕಲ್ ಸೈನ್ಸ್ ಬಂದರೆ, ಸೊ ದ ಫಸ್ಟ್ ಚಾಪ್ಟರ್ ಅವರ್ ಕಾನ್ಸ್ಟಿಟ್ಯೂಷನ್. ಸೊ ಅವರ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ the preamble to the constitution and salient features of constitution and fundamental rights and duties and directive principles of state law. So this content was dropped. ಈ ವಿಷಯವನ್ನ ಇಲ್ಲಿ ಕೈ ಬಿಡಲಾಗಿದೆ. ನೆಕ್ಸ್ಟ್ ಸೆಕೆಂಡ್ ಚಾಪ್ಟರ್ ದಟ್ ಇಸ್ ಯೂನಿಯನ್ ಗವರ್ನಮೆಂಟ್. ದ ಯೂನಿಯನ್ ಗವರ್ನಮೆಂಟ್ ಚಾಪ್ಟರ್ ನಲ್ಲಿ ಎಲೆಕ್ಷನ್ ಆಫ್ ಪ್ರೆಸಿಡೆಂಟ್ ಅಂಡ್ ಕ್ವಾಲಿಫಿಕೇಶನ್ ಟು ಬಿಕಮ್ ಅ ಪ್ರೆಸಿಡೆಂಟ್ ಅಂಡ್ ಪ್ರೈಮ್ ಮಿನಿಸ್ಟರ್ ಅಂಡ್ ಹಿಸ್ ಫಂಕ್ಷನ್ಸ್ ಅಂಡ್ ಪವರ್ಸ್, ಇಷ್ಟು ಕಂಟೆಂಟ್ಸ್ ಅನ್ನ ಇಲ್ಲಿ ಡ್ರಾಪ್ ಮಾಡಿದ್ದಾರೆ. ನೆಕ್ಸ್ಟ್ ಥರ್ಡ್ ಚಾಪ್ಟರ್ ಇನ್ ಸ್ಟೇಟ್ ಗವರ್ಮೆಂಟ್. ಸ್ಟೇಟ್ ಗವರ್ಮೆಂಟ್ ಅಲ್ಲಿ ದ ನೇಚರ್ ಆಫ್ ಸ್ಟೇಟ್ ಎಕ್ಸಿಕ್ಯೂಟಿವ್, ದ ಗವರ್ನರ್, his qualification and functions, the appointment of chief minister and his functions and powers. So istu contents are really drop on in state government. The fourth chapter, that is the judicial system. So judicial system only, so that drop subordinate courts, revenue courts and people courts or lok adalat courts ಗಳ subordinates and revenue courts ಮತ್ತು ಲೋಕ್ ಅದಾಲತ್ ಅನ್ನು ಡ್ರಾಪ್ ಮಾಡಿದ್ದಾರೆ. And fifth chapter ನೋಡಿದ್ರೆ ಇಂಡಿಯನ್ ಎಲೆಕ್ಷನ್ ಸಿಸ್ಟಮ್. ಇಂಡಿಯನ್ ಎಲೆಕ್ಷನ್ ಸಿಸ್ಟಮ್ ಅಲ್ಲಿ ಕೋಯಿಲೇಷನ್ ಗವರ್ನಮೆಂಟ್ ಅಂಡ್ ಪಬ್ಲಿಕ್ ಒಪಿನಿಯನ್ ಅಂಡ್ ಮೀಡಿಯಾ ಅಂಡ್ ಡೆಮೋಕ್ರಸಿ, ಈ ಕಂಟೆಂಟ್ಸ್ ಅನ್ನ ಡ್ರಾಪ್ ಮಾಡಲಾಗಿದೆ. ಅಂಡ್ ಸಿಕ್ಸ್ತ್ ಚಾಪ್ಟರ್ ನೋಡೋದಾದ್ರೆ ದಟ್ ಇಸ್ ಡಿಫೆನ್ಸ್ ಆಫ್ ದಿ ನೇಷನ್. ಡಿಫೆನ್ಸ್ ಆಫ್ ದಿ ನೇಷನ್. ಸೊ ಇನ್ ದಿಸ್ ಚಾಪ್ಟರ್ ದೇ ಡ್ರಾಪ್ ರಿಕ್ರೂಟ್ಮೆಂಟ್ ಟು ದಿ ಆರ್ಮಿ ಅಂಡ್ ಸೆಕೆಂಡ್ ಲೈನ್ ಆಫ್ ಡಿಫೆನ್ಸ್ and the armed force and international peace. So ಈ ಒಂದು ಕಂಟೆಂಟ್ಸ್ ಅನ್ನು ಇಲ್ಲಿ ಡ್ರಾಪ್ ಮಾಡಲಾಗಿದೆ. ಓಕೆ, ಅದು ರಿಕ್ರೂಟ್ಮೆಂಟ್ ಟು ದಿ ಆರ್ಮಿ, ಸೆಕೆಂಡ್ ಲೈನ್ ಆಫ್ ಡಿಫೆನ್ಸ್, the armed force and international peace. In seventh chapter of political science, that's national integration. In national integration ಅಲ್ಲಿ so they drop the factor which enable national integration, the abstract to the achievements in national integration. So one factor which enable national integration, next one the obstacles to achievement national integration. These contents was dropped. ಈ ವಿಷಯಗಳನ್ನು ಇಲ್ಲಿ ಡ್ರಾಪ್ ಮಾಡಿದ್ದಾರೆ. ಇನ್ನು social divisions ಗೆ ನಾವು ಬರೋದ್ರೆ the first chapter in sociology, that is family. ಇದರಲ್ಲಿ the types of family and characteristics of joint family contents ಅನ್ನು ಡ್ರಾಪ್ ಮಾಡಿದ್ದಾರೆ. And second chapter, that is socialization. In socialization ಅಲ್ಲಿ our agencies of socialization, gender and socialization and cooperation and coexistence. So ಈ ವಿಷಯಗಳನ್ನ ಇಲ್ಲಿ ಡ್ರಾಪ್ ಮಾಡಿದ್ದಾರೆ. And third chapter ಅಲ್ಲಿ social change ನಾವು ನೋಡಿದಾಗ social changes ಅಲ್ಲಿ so that is coexistence and competitions ಅನ್ನ ಡ್ರಾಪ್ ಮಾಡಿದ್ದಾರೆ. And sociology fourth chapter, that is community. So community chapters ಅಲ್ಲಿ tribal community and its rural community and its characteristics, urban community and its characteristics, ಈ ಒಂದು ಕಂಟೆಂಟ್ಸ್ ಅನ್ನು ಇಲ್ಲಿ ಡ್ರಾಪ್ ಮಾಡಿದ್ದಾರೆ. ಸೊ ಇದು sociology chapter. And next we know that geography ನಾವು ಬಂದಾಗ, so first and second chapter ಅಲ್ಲಿ ಯಾವುದೇ ಕಂಟೆಂಟ್ಸ್ ಅನ್ನು ಡ್ರಾಪ್ ಮಾಡಿಲ್ಲ ಅವರು. The third chapter ನಾವು ಬಂದಾಗ climate, soil, natural vegetation and animals and Karnataka, animals of Karnataka. So ಇದನ್ನ ನಾವು ನೋಡಿದಾಗ this chapter more contents ಅನ್ನು ಇಲ್ಲಿ ಡ್ರಾಪ್ ಮಾಡಿದ್ದಾರೆ. The season distributions of rainfall, the seasonal distributions of rainfall in Karnataka and its effects, so types of natural vegetation, distribution of soil in Karnataka and types of distributions of natural vegetation, so and animals of Karnataka. So these contents were dropped. ಈ ಒಂದು ವಿಷಯಗಳನ್ನು ಡ್ರಾಪ್ ಮಾಡಿದ್ದಾರೆ. ನೆಕ್ಸ್ಟ್ ಚಾಪ್ಟರ್ ನಂಬರ್ 4, ವಾಟರ್ ರಿಸೋರ್ಸ್ ಆಫ್ ಕರ್ನಾಟಕ ಅಂದ್ರೆ, ಸೊ ಇದರಲ್ಲಿ ದ ಇಂಪಾರ್ಟೆನ್ಸ್ ಆಫ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್, ಇಂಪಾರ್ಟೆನ್ಸ್ ಆಫ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್ ಹಾಕ್ತಿದ್ದಾರೆ. ಹಾಗೆ ದ ಮೇಜರ್ ಡ್ಯಾಮ್ಸ್ ಆಫ್ ಕರ್ನಾಟಕ and distribution regarding share of that, and river water dispute, importance of river water dispute, ಇದನ್ನು ಕೂಡ ಡ್ರಾಪ್ ಮಾಡಿದ್ದಾರೆ. ನೆಕ್ಸ್ಟ್ ಚಾಪ್ಟರ್ ನಂಬರ್ 5, ಲ್ಯಾಂಡ್ ರಿಸೋರ್ಸ್ ಗೆ ನಾವು ಬರೋದಾದ್ರೆ, ಲ್ಯಾಂಡ್ ರಿಸೋರ್ಸ್ ಅಲ್ಲಿ
So this is the fifth chapter, land resources. Land resources of Karnataka. So land resources of Karnataka reduce contents agriculture and the major crops of Karnataka, food crops and commercial crops. So these contents are drop ಮಾಡಿ. Next, so sixth chapter, the mineral resources of Karnataka. So mineral resources ಅಲ್ಲಿ ನಮಗೆ iron ore, manganese, bauxite, gold ಅನ್ನು ಕೊಟ್ಟಿದ್ದಾರೆ. So ಅದರಲ್ಲಿ bauxite and gold minerals ಗಳನ್ನ ಅಲ್ಲಿ drop ಮಾಡಿದ್ದಾರೆ. Next, seventh chapter, transportation. From this transportation chapter, they drop water transport content. ಜಲ ಸಾರಿಗೆ ಕಂಟೆಂಟ್ ಅನ್ನು ಡ್ರಾಪ್ ಮಾಡಿ. ಅಂಡ್ ಏಯ್ತ್ ಚಾಪ್ಟರ್, ಇಂಡಸ್ಟ್ರೀಸ್ ಆಫ್ ಕರ್ನಾಟಕ. ಸೊ ಇಂಡಸ್ಟ್ರೀಸ್ ಆಫ್ ಕರ್ನಾಟಕದಲ್ಲಿ ಇನ್ಫಾರ್ಮೇಶನ್ ಟೆಕ್ನಾಲಜಿ ಇಂಡಸ್ಟ್ರಿ, ಬೆಂಗಳೂರು ಇಂಡಿಯಾಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಸೆಕ್ಟರ್ ಅಂಡ್ ಇಂಡಸ್ಟ್ರಿಯಲ್ ರೀಸನ್ಸ್ ಆಫ್ ಕರ್ನಾಟಕ. ಸೊ ದೀಸ್ ಕಂಟೆಂಟ್ಸ್ ವಿಲ್ ಡ್ರಾಪ್. ಈ ಒಂದು ವಿಷಯಗಳನ್ನು ಇಲ್ಲಿ ಡ್ರಾಪ್ ಮಾಡಿದೆ. ಅಂಡ್ ಇನ್ ನೈನ್ತ್ ಚಾಪ್ಟರ್, ದ ಮೇಜರ್ ಟೂರಿಸ್ಟ್ ಸೆಂಟರ್. ಸೊ ಈ ಮೇಜರ್ ಟೂರಿಸ್ಟ್ ಸೆಂಟರ್ ದ ಕಂಪ್ಲೀಟ್ ಚಾಪ್ಟರ್ ಅನ್ನು ಇಲ್ಲಿ ಡ್ರಾಪ್ ಮಾಡಿ. ಇಡೀ ಚಾಪ್ಟರ್ ಇಲ್ಲಿ ಕೈ ಬಿಡಲಾಗಿದೆ. ನೆಕ್ಸ್ಟ್ 10th ಚಾಪ್ಟರ್, ಪಾಪ್ಯುಲೇಷನ್ ಆಫ್ ಕರ್ನಾಟಕ. ಸೊ ಪಾಪ್ಯುಲೇಷನ್ಸ್ ಆಫ್ ಕರ್ನಾಟಕದಲ್ಲಿ ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ಅಂಡ್ ಲಿಟ್ರಸಿ ಅಂಡ್ ಎಫೆಕ್ಟ್ಸ್ ಆಫ್ ಓವರ್ ಪಾಪ್ಯುಲೇಷನ್ ಅಂಡ್ ಇಟ್ ಇಂಪಾರ್ಟೆಂಟ್ ಪಾಪ್ಯುಲೇಟೆಡ್ ಸಿಟೀಸ್. ಸೊ ದಿಸ್ ಕಂಟೆಂಟ್ ವಾಸ್ ಡ್ರಾಪ್. ಈ ವಿಷಯಗಳನ್ನು ಕೈ ಬಿಟ್ಟಿದೆ. ನೆಕ್ಸ್ಟ್ ಎಕನಾಮಿಕ್ ಡಿವಿಷನ್ಸ್ ಬಂದರೆ ಎಕನಾಮಿಕ್ಸ್ ಫಸ್ಟ್ ಚಾಪ್ಟರ್, ನ್ಯಾಚುರಲ್ ರಿಸೋರ್ಸಸ್. ಸೊ ನ್ಯಾಚುರಲ್ ರಿಸೋರ್ಸ್ ಚಾಪ್ಟರ್ನಲ್ಲಿ ಕನ್ಸರ್ವೇಷನ್ ಆಫ್ ರಿಸೋರ್ಸ್, reducing our ecological footprint, and what can you do to reduce your ecological footprint. So ee ಒಂದು ಕಂಟೆಂಟ್ ಅನ್ನು ಕಲಿತೀವಿ. ನೆಕ್ಸ್ಟ್ ಸೆಕೆಂಡ್ ಚಾಪ್ಟರ್, ಹ್ಯೂಮನ್ ರಿಸೋರ್ಸಸ್ ಆಫ್ ಇಂಡಿಯಾ. ಸೊ ಹ್ಯೂಮನ್ ರಿಸೋರ್ಸಸ್ ಆಫ್ ಇಂಡಿಯಾದಲ್ಲಿ ಡೆಮೋಗ್ರಫಿಕ್ ಟ್ರಾನ್ಸಿಷನ್ ಅಂಡ್ ರೀಪ್ರೊಡಕ್ಟಿವಿಟಿ, ಹೆಲ್ತ್ ಅಂಡ್ ಕ್ವಾಲಿಟಿ ಆಫ್ ಪಾಪ್ಯುಲೇಷನ್. ಸೊ ದಿಸ್ ಕಂಟೆಂಟ್ಸ್ ಡ್ರಾಪ್. ಈ ವಿಷಯವನ್ನು ಕೈ ಬಿಟ್ಟಿದ್ದಾರೆ. ನೆಕ್ಸ್ಟ್ ಚಾಪ್ಟರ್ 3, ಪಾವರ್ಟಿ ಅಂಡ್ ಹಂಗರ್. ಪಾವರ್ಟಿ ಅಂಡ್ ಹಂಗರ್ನಲ್ಲಿ the contents like hunger and food security, buffer stock, public distribution and poverty elevation program. ಈ ಒಂದು ಕಂಟೆಂಟ್ಸ್ ಅನ್ನು ಇಲ್ಲಿ ಡ್ರಾಪ್ ಮಾಡಿ. ನೆಕ್ಸ್ಟ್ ಫೋರ್ತ್ ಚಾಪ್ಟರ್, ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್. ಸೊ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್ ಅಲ್ಲಿ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ಸ್ ಇನ್ ಇಂಡಿಯಾ ಅಂಡ್ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮ್. ಸೊ ಈ ಒಂದು ಕಂಟೆಂಟ್ಸ್ ಅನ್ನು ಬಿಟ್ಟಿದ್ದಾರೆ. ಹಾಗೆ ಜೆಂಡರ್ ಡೈಮೆನ್ಷನ್ ಆಫ್ ಲೇಬರ್ ಬಿಟ್ಟಿದೆ. ಸೊ ನೆಕ್ಸ್ಟ್ ಬಿಸ್ನೆಸ್ ಸ್ಟಡೀಸ್ಗೆ ಬರೋದ್ರೆ ದ ಫಸ್ಟ್ ಚಾಪ್ಟರ್ ದಟ್ ಇಸ್ ಮ್ಯಾನೇಜ್ಮೆಂಟ್ ಆಫ್ ಬಿಸ್ನೆಸ್. ಸೊ ಇನ್ ಮ್ಯಾನೇಜ್ಮೆಂಟ್ ಆಫ್ ಬಿಸ್ನೆಸ್ ಚಾಪ್ಟರ್ನಲ್ಲಿ ಡಿಸಿಷನ್ಸ್ ಮೇಕಿಂಗ್ ಪ್ರೊಸೆಸ್ ಅಂಡ್ ಇಂಪಾರ್ಟೆಂಟ್ ಎಲಿಮೆಂಟ್ಸ್ ಆಫ್ ಡಿಸಿಷನ್ ಮೇಕಿಂಗ್. ಸೊ ದಿಸ್ ಕಂಟೆಂಟ್ ವಾಸ್ ಡ್ರಾಪ್. ಈ ಒಂದು ವಿಷಯಗಳನ್ನು ಕೈ ಬಿಟ್ಟಿದೆ. ಅಂಡ್ ಚಾಪ್ಟರ್ ಸೆಕೆಂಡ್, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಸೊ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ನಲ್ಲಿ ಸೋರ್ಸಸ್ ಆಫ್ ಫೈನಾನ್ಸ್ ಟು ಬಿಸ್ನೆಸ್ ಆರ್ಗನೈಸೇಷನ್ and financial institution and capital market. So ee ಒಂದು ಕಂಟೆಂಟ್ಸ್ ಅನ್ನು ಡ್ರಾಪ್ ಮಾಡಿ. And the last chapter of business, the third chapter, that is accounting business. So here in this chapter, complete chapter ನಲ್ಲಿ ಡ್ರಾಪ್ ಮಾಡಿ. ಇಡೀ ಚಾಪ್ಟರ್ ಅನ್ನು ಡ್ರಾಪ್ ಮಾಡಿದ್ದಾರೆ. So these are the contents. Some contents was reduced to fix in 120 days. ಸೊ ವಿಷಯವನ್ನು ಕಡಿಮೆ ಮಾಡಿ 120 ದಿನಕ್ಕೆ ಸಾಕಾಗುವಷ್ಟು ವಿಷಯಗಳನ್ನು ಮಾತ್ರ ಇಲ್ಲಿ ಸೇರಿಸಲಾಗಿದೆ. ಸೊ ಡಿಯರ್ ಸ್ಟೂಡೆಂಟ್ಸ್, ಕೀಪ್ ವಾಚ್ ದಿಸ್ ವಿಡಿಯೋ ಅಂಡ್ ಯು ನೋ ದಟ್ ವಿತ್ ಟೆಕ್ಸ್ಟ್ ಬುಕ್ ಇಫ್ ಯು ವಾಚ್, ಸೊ ಯು ನೋ ದಟ್ ವಿಚ್ ಆರ್ ದಿ ಕಂಟೆಂಟ್ಸ್ ಫಾರ್ ಡ್ರಾಪ್. ಯಾವ್ಯಾವ ವಿಷಯಗಳನ್ನು ಕೈ ಬಿಟ್ಟಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ಆ ಟೆಕ್ಸ್ಟ್ ಬುಕ್ಕಲ್ಲಿ ನೀವು ಮಾರ್ಕ್ ಮಾಡ್ಕೊಳ್ಳಿ. ಆ ಕಂಟೆಂಟ್ಸನ್ನು ಬಿಟ್ಟು ಉಳಿದಿರ್ತಕ್ಕಂಥ ಕಂಟೆಂಟ್ಸನ್ನು ಅಷ್ಟೇ ನೀವು ಕಾನ್ಸಂಟ್ರೇಟ್ ಮಾಡಿ ಸ್ಟಡಿ ಮಾಡಿ. ಸೊ ಎಕ್ಸಾಮಿನೇಷನ್ಗೆ ಅದನ್ನಷ್ಟೇ ಕೇಳುವಂಥ ಒಂದು ಕೆಲಸವನ್ನು ಮಾಡಲಾಗ್ತದೆ. ಸೊ ರಿಮೈನಿಂಗ್ 120 ಡೇಸ್, 120 ದಿನಗಳಿಗೆ ನಮಗೆ ಮಾತ್ರ ತರಗತಿಗಳು ಸಿಗುತ್ತೆ. ಸೊ ಹಾಗಾಗಿ ಆ ಒಂದು 120 ಡೇಸ್ನಲ್ಲಿ ಸೊ ನಾವು ಇರತಕ್ಕಂಥ ಏನು ಫಿಕ್ಸ್ ಮಾಡಿದ್ದಾರೆ ಕಂಟೆಂಟ್ಸನ್ನು, ಅದು ಸಿಲೆಬಸ್ಸನ್ನು, ಆ ಸಿಲೆಬಸ್ಸಿಗೆ ನಾವು ತಯಾರಾಗುವ ಪ್ರಯತ್ನವನ್ನು ಮಾಡೋಣ. ಸೊ ನೆಕ್ಸ್ಟ್ ವಿಡಿಯೋ come with some lesson. So dear students, thank you for watching this video. Keep watch. I come with next video very soon. Thank you very much.